ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಇವತ್ತು ನಾನು ನಿಮಗೆ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ಕು, ಸೊ ಆ ಥರ ಇಟ್ಟಾಗ ನಾವು ಶೋಲ್ಡರ್ ಮತ್ತು ಹಾರ್ಮೋಲ್ ಎಲ್ಲ ಯಾವ ಥರ ತೊಗೊಳ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮತ್ತು ಫುಲ್ ಬ್ಲೌಸ್ನ ಡೀಟೇಲಾಗಿ ಕಟಿಂಗ್ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲಿಗೆ ನಮ್ಮ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 38 ಇಂಚು ಎದೆ ಸುತ್ತಳತೆ, ಅದ್ರ 4ನೇ ಒಂದು ಭಾಗ ಅಂದರೆ 9.5 ಇಂಚು. 9.5 ಇಂಚಿಗೆ 3 ಇಂಚು ಸೇರಿಸಿ ನೋಡಿ, ನಾನಿಲ್ಲಿ 12.5 ಇಂಚಿಗೆ ಅಗಲ ತೊಗೊಂಡಿದ್ದೀನಿ. ನಾನು ಫೋಲ್ಡಿಂಗಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ. 9.5 ಅಂದರೆ 12.5 ಇಂಚು ಅಗಲಕ್ಕೆ ತೊಗೊಂಡಿದ್ದೀನಿ. ಉದ್ದ ಬಂದುಬಿಟ್ಟು ನಾನು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ನಾನು ಮಾರ್ಕ್ ಮಾಡೋದು. ಸೊ ಬ್ಲೌಸ್ನ ರೆಡಿ ಲೆಂತ್ ಬಂದುಬಿಟ್ಟು 14 ಇಂಚು. ಸೊ 1 ಇಂಚು ಸೇರಿಸಿ 15 ಇಂಚಿಗೆ ನಾನು ಲೆಂತ್ ತೊಗೊಂಡಿದ್ದೀನಿ. ಈಗ ನಾವು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ಸೊ ಆವಾಗ ನಾವು ಶೋಲ್ಡರ್ ಎಷ್ಟಿಡಬೇಕು? ನಾರ್ಮಲ್ಲಾಗಿ ನಾವು ಇದಕ್ಕೆ ನಾನು 9 ಇಂಚು ಡೀಪ್ ಇಡ್ತಾ ಇದ್ದೀನಿ. ಸೊ 9 ಇಂಚು ಡೀಪ್ ಇಟ್ಟಾಗ ನಾರ್ಮಲಾಗಿ ನಾವು ಯಾವ ಥರ ತೊಗೊಳ್ತೀವಿ? ಶೋಲ್ಡರ್ ನಾರ್ಮಲ್ ಬ್ಲೌಸಿಗೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ. ಸೊ ಇದು ನಾನು ನಾರ್ಮಲಾಗಿ ಇವರಿಗೆ 5.5 ಇಂಚ್ ಇಡ್ತಾ ಇದ್ದೆ. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನೋಡಿ, 6.5 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಯಾವುದೇ ಸೈಜ್ ಆಗಲಿ, ನಾರ್ಮಲ್ ಬ್ಲೌಸ್ಗೆ ನೀವು ಎಷ್ಟು ಇಡ್ತೀರಾ, ಇನ್ ಕೇಸ್ ನೀವು 5 ಇಂಚ್ ಇಟ್ಟರೆ ಇಲ್ಲಿ 6 ಇಂಚ್ ಇಡಬೇಕಾಗತ್ತೆ. ನಾನು 5.5 ಇಂಚ್ ಇಡ್ತೀನಿ ಈ ಮೆಷರ್ಮೆಂಟ್ ಇರೋರಿಗೆ, ಈ ಡೀಪ್ ಇರೋರಿಗೆ. ಅದಕ್ಕೆ 1 ಇಂಚ್ ಸೇರಿಸಿ ನಾನು 6.5 ಇಂಚಿಗೆ ಶೋಲ್ಡರ್ ತೊಗೊಂಡಿದ್ದೀನಿ. ಸೊ ಅದೇ 6.5 ಇಂಚು ಹಾರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ 6.5 ಇಟ್ಟಿದ್ದೀವಲ್ಲ, ಸೊ ಅದೇ ಥರ ಇಲ್ಲಿಂದ 6.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಶೇಪ್ ಹಾಕ್ಕೊಳ್ಳಿ. ನೆಕ್ ಅಗಲ ಬಂದುಬಿಟ್ಟು ನೀವು ಯಾವ ಥರ ಡಿಸೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ನಾನು ಬೋಟ್ ನೆಕ್ ಟೈಪು ಡಿಸೈನ್ ಮಾಡ್ತಾಯಿದ್ದೀನಿ. ಬ್ಯಾಕಲ್ಲಿ ಬೋಟ್ ನೆಕ್ಕು. ಸೊ ಬೋಟ್ ನೆಕ್ಕಿಗೆ ನಾವು 3.5 ಇಂಚು ಇಡ್ತಾಯಿದ್ದೀನಿ. 3.5 ಇಂಚು ಬೋಟ್ ನೆಕ್ಕಿಗೆ. ಸೊ ಡೀಪ್ ಬಂದುಬಿಟ್ಟು ರೆಡಿ 9 ಇಂಚ್ ಬೇಕು. ಸೊ ಅರ್ಧ ಇಂಚು ಸೇರಿಸಿ ನಾನು 9.5 ಇಂಚು. ಇಲ್ಲಿ ಏನು ನಾನು 3.5 ಇಂಚ್ ತೊಗೊಂಡಿದ್ದೀವಿ. ಇಲ್ಲಿ ಬೇಕಾದ್ರೆ ನೀವು ಕಡಿಮೆ ತೊಗೊಳ್ಬೋದು, ಜಾಸ್ತಿನೂ ತೊಗೊಳ್ಬೋದು. 3.5 ಎಷ್ಟಿದೆ ಅಷ್ಟೂ ತೊಗೊಳ್ಬೋದು. ನಾನು ಸೇಮ್ ಅದೇ ಥರ ನಾನು 3.5 ಇಂಚಿಗೆ ಮಾರ್ಕ್ ಹಾಕಿ ನೋಡಿ, ಈ ಥರ ಒಂದು ಬಾಕ್ಸ್ ಡ್ರಾ ಮಾಡ್ಕೊಂಬಿಡೋಣ. ಈ ಥರ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಏನು ಮಿಕ್ಕಿದೆ ಇದನ್ನು ಮೆಷರ್ ಮಾಡ್ಕೊಳ್ಳಿ. ನೋಡಿ, 7 ಇಂಚು, ಅದರಲ್ಲಿ ಅರ್ಧ ಅಂದರೆ 3.5 ಇಂಚು. 3.5 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಡೈಮಂಡ್ ಶೇಪು ನೆಕ್ ನಾನು ಮಾಡ್ತಾ ಇರೋದು. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಡೈಮಂಡ್ ಶೇಪಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಬೋಟ್ ನೆಕ್ ಥರನೇ ನಾವು ದೋಣಿ ಆಕಾರದಲ್ಲಿ ಮಾರ್ಕ್ ಮಾಡೋಣ ಬೋಟ್ ನೆಕ್ಕು. ಸೊ ನೆಕ್ ಶೇಪ್ ಆಯಿತು. ಈಗ ಬ್ಯಾಕ್ ಹಾರ್ಮೋಲ್ಗೆ 1.5 ಇಂಚು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 9.5 ಇಂಚು. 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಹಾರ್ಮೋಲ್ ಡ್ರಾ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಟಿಪ್ಸ್ ಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಖಂಡಿತ ನಾನು ಆ ಥರ ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಅರ್ಧ ಇಂಚು ಶೋಲ್ಡರ್ ಸ್ಲೋಪ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಶೋಲ್ಡರ್ ಸ್ಲೋಪ್ಗೆ. ಈಗ ವೇಸ್ಟ್ ಲೈನ್ ಬಂದ್ಬಿಟ್ಟು 35 ಇಂಚು. ಅದನ್ನು 4ನೇ ಒಂದು ಭಾಗ ಮಾಡಿದಾಗ 8.25 ಇಂಚು ಬರುತ್ತೆ. ನೋಡಿ, 8.25 ಇಂಚಿಗೆ 1 ಇಂಚು ಸೇರಿಸಿ 9.25 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. 9.25 ಇಂಚಿಗೆ. ಏನಕ್ಕೆ 9.25ಗೆ 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ತೊಗೊಂಡೆ ಅಂದರೆ ಬ್ಯಾಕಲ್ಲಿ ಟಕ್ ಬರುತ್ತಲ್ಲ, ಸೊ ಅದಕ್ಕೆ ಈ ಟೇಪ್ನ ಈ ಥರ ನೋಡಿ, ಈ ಥರ ಮಡಚಿ ಮಾರ್ಕ್ ಹಾಕ್ಕೊಳ್ಳಿ. ಇದು ಬ್ಯಾಕಲ್ಲಿ ಬರುತ್ತಲ್ಲ ಟಕ್ಕಗೆ ಮಾರ್ಕ್ ಹಾಕಿರೋದು. ಲೆಂತ್ ಬಂದು ಇದೇನಿದೆ ನಮ್ಮ ಡೀಪು, ಇದಕ್ಕಿಂತ 1 ಇಂಚು ಕೆಳಗಡೆ ಬರೋ ಥರ, ಅಂದರೆ ನಾನಿಲ್ಲಿ 4 ಇಂಚಿಗೆ ಬ್ಯಾಕ್ ಟಕ್ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಲೈನ್ ಹಾಕ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚಿಗೆ ಬ್ಯಾಕ್ ಟಕ್ನ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ ಥರ ಸೇರಿಸಿ ನೋಡಿ, ಇದು ನಮ್ಮ ಬ್ಯಾಕ್ ಮಾರ್ಕ್ ವಿತ್ ಡಿಸೈನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಇಲ್ಲೊಂದು ನಾಚ್ ಹಾಕ್ಕೊಂಬಿಡಿ. ಸೊ ಇಲ್ಲಿ ನಾನು ನೆಕ್ ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ಈ ಡಿಸೈನ್ ಮಾಡೋವಾಗ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾನ್ವಾಸ್ ಯೂಸ್ ಮಾಡಿ ಸ್ಟಿಚ್ ಹಾಕಿದ್ಮೇಲೆ ನಾನು ಇದು ನೆಕ್ ಕಟ್ ಮಾಡೋದು. ಸೊ ಡಿಸೈನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನಾನು ನೆಕ್ ಕಟ್ ಮಾಡ್ತಾಯಿಲ್ಲ. ಸೊ ಇದು ಮುಗೀತು. ಇವಾಗ ನಾನು ಫ್ರಂಟ್ ಮಾರ್ಕ್ ಹಾಕ್ಕೊಳ್ಳೋಣ. ಫ್ರಂಟು ಅಷ್ಟೇ ಸೇಮ್ 9.5 ಇಂಚಿಗೆ 3 ಇಂಚು ಎಕ್ಸ್ಟ್ರಾ ಸೇರಿಸಿ ಅಗಲ ತೊಗೊಳ್ಳಿ. ಉದ್ದ ಬಂದುಬಿಟ್ಟು ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ವಿ, 14 + 1 ಇಂಚು. ಫ್ರಂಟಲ್ಲಿ 2 ಇಂಚ್ ತೊಗೊಳ್ಳಿ, 14 + 2 ಇಂಚ್, 16 ಇಂಚಿಗೆ ನಾನು ಉದ್ದ ತೊಗೊಳ್ತಾ ಇದ್ದೀನಿ. ಕಟ್ ಮಾಡೋಣ. ನಾವು ಏನೇ ಮಾರ್ಕ್ ಹಾಕೋಕ್ಕೆ ಮುಂಚೆ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಫ್ರಂಟ್ ಹುಕ್ ಪಟ್ಟಿ, ಕಾಜಾಪಟ್ಟಿ ಹುಕ್ ಪಟ್ಟಿಗೋಸ್ಕರ ಅರ್ಧ ಇಂಚಿಗೆ. ಎಲ್ಲರೂ ಕೆಲವರು ಜೊತೆಲೇ ಸೇರಿಸಿ ತಗೊಳ್ತಾರೆ, ಬಟ್ ಅದು ಅಷ್ಟು ಸರಿ ಬರಲ್ಲ. ಬ್ಲೌಸಲ್ಲಿ ಸೆಂಟ್ರಲ್ ಗ್ಯಾಪ್ ಬಂದುಬಿಡುತ್ತೆ. ಸೊ ಆ ಗ್ಯಾಪ್ ಬರಬಾರ್ದು, ನೀಟಾಗಿ ಕರೆಕ್ಟಾಗಿ ಕೂತ್ಕೋಬೇಕು ಅಂತ ಅಂದರೆ ನೋಡಿ, ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಇನ್ನೇನೇ ಮಾರ್ಕ್ ಹಾಕಿದ್ರು ಈ ಲೈನ್ ಬಿಟ್ಟು ಆ ಕಡೆ ಮಾರ್ಕ್ ಹಾಕೊಬೇಕು. ಇದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಳೋ ಹಾಗಿಲ್ಲ. ಸೊ ಈಗ ಶೋಲ್ಡರ್ 6.5, ಬ್ಯಾಕಲ್ಲಿ ಏನಿಟ್ಟಿದ್ವಿ ಸೇಮ್ ಅದೇ ಥರ 6.5 ಇಂಚು, ಹಾರ್ಮಲ್ 6.5 ಇಂಚು, ಇಲ್ಲಿಂದ ಇಲ್ಲಿ ಏನು 6.5 ಇಟ್ಟಿದ್ದೀವಿ, ಸೊ ಅದೇ ಥರ ಇನ್ನೊಂದು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈಗ ಎದೆಯ ಸುತ್ತಳತೆ 9.5 ಇಂಚು ಮಾರ್ಕ್ ಹಾಕ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ. ಟಕ್ ಬರುತ್ತಲ್ಲ, ಇಲ್ಲಿ ಒಂದು ಟಕ್ ಬರುತ್ತೆ, ಸೊ ಆ ಟಕ್ಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೆಕ್ ಅಗಲ ಬಂದುಬಿಟ್ಟು 3.5 ಇಂಚು, ನೆಕ್ ಅಗಲ 3.5 ಇಂಚಿಟ್ಟು ಶೋಲ್ಡರ್ ಸ್ಲೋಪ್ಗೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ ಅಗಲ 3.5 ಇಂಚ್ ಇಟ್ಟಿದ್ದೀವಿ. ಇಲ್ಲಿ ನೀವು ಬೇಕಾದ್ರೆ ಕಡಿಮೆ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು 2.5 ಇಂಚ್ ಇಡ್ತಾ ಇದ್ದೀನಿ. ಬ್ರಾಡ್ ಇಟ್ಕೊಳ್ತೀವಿ, ಕೆಳಗಡೆನೂ ಪರವಾಗಿಲ್ಲ ಅನ್ನೋರು ಸೊ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಮಾರ್ಕ್ ಹಾಕ್ಕೊಂಡು ಕೆಳಗಡೆ ನಿಮಗೆ ಬ್ರಾಡ್ ಕಡಿಮೆ ಬೇಕಂದರೆ ಬ್ರಾಡ್ ಕಡಿಮೆ ಮಾಡ್ಕೊಳ್ಳಿ. ಮೇಲ್ಗಡೆ ಮಾತ್ರ ಇದೇ ಬ್ರಾಡ್ ಇರುತ್ತೆ. ನೋಡಿ, ನಾನು ಬ್ರಾಡ್ ಕಡಿಮೆ ಬೇಕು, ಜಾಸ್ತಿ ಬೇಡ. ನೋಡಿ, ಈ ಥರ ಮಾರ್ಕ್ ಹಾಕ್ತಾಯಿದ್ದೀನಿ. ಈ ಥರ ಈಗ ಫ್ರಂಟ್ ಹಾರ್ಮೋಲು ನೋಡಿ, ಇಲ್ಲಿಂದ ಇಲ್ಲಿ ಟೇಪ್ ಇಡಿ. ಟೇಪ್ನ ಈ ಥರ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 1/2 ಇಂಚು 3/4 ಇಂಚು ಆಚೆ ಬಂದು ಫ್ರಂಟ್ ಹಾರ್ಮೋಲ್ ಡ್ರಾ ಮಾಡ್ಕೊಳ್ಳಿ. ಈ ಥರ ಇದು ಫ್ರಂಟ್ ಹಾರ್ಮೋಲ್. ಈಗ ಬ್ರಷ್ ಲೈನ್ ಮಾರ್ಕ್ ಹಾಕೋಣ. 9.5 ಇಂಚಿದೆ ಎದೆ ಸುತ್ತಳತೆ, 4ನೇ ಒಂದು ಭಾಗ 9.5 ಇಂಚಿಗೆ 1.5 ಇಂಚು ಸೇರಿಸ್ತಾ ಇದ್ದೀನಿ. ಸೊ 11 ಇಂಚ್ ಆಗುತ್ತೆ. ಸೊ 11 ಇಂಚಿಗೆ ಬ್ರಷ್ ಲೈನು. ಇದು ಫಾರ್ಮುಲಾ. ನಿಮ್ಮ ಹತ್ರ ನಿಪ್ಪಲ್ ಲೈನ್ ಅವ್ರ ಬ್ರಷ್ ಲೈನ್ದು ನಿಮ್ಮ ಹತ್ರ ಮೆಷರ್ಮೆಂಟ್ ಇದ್ದರೆ ಓಕೆ. ಇನ್ ಕೇಸ್ ಮೆಷರ್ಮೆಂಟ್ ಇಲ್ಲ ಅಂದರೆ ಈ ಫಾರ್ಮುಲಾ 9.5 ಏನಿದೆ, ಜಸ್ಟ್ 4ನೇ ಒಂದು ಭಾಗ ಏನಿದೆ ಅದಕ್ಕೆ 1.5 ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡಿ. ಸೊ ಅದು ಬ್ರಷ್ ಲೈನ್. ಈ ಥರ ಒಂದು ಮಾರ್ಕ್ ಹಾಕಿ. ಈಗ ಇಲ್ಲಿಂದ ಕೆಳಗೆ 2 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕಿ. ಸೊ ಇದು ಬಂದು ಅಂಡರ್ ಬ್ರಷ್ ಲೈನ್. ಬ್ರಷ್ ಲೈನ್, ಅಂಡರ್ ಬ್ರಷ್ ಲೈನ್, ವೇಸ್ಟ್ ಲೈನ್. ಸೊ ಇವಾಗ
ನಾವು ಡಾಟ್ಗೆ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಅಂದರೆ 38 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದ್ರೆ 3.8 ಬರುತ್ತೆ. ಇದು ಫಾರ್ಮುಲಾ. ಇದು ಕೂಡ ಮೇನ್ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳೋದು 3.8 ಬರುತ್ತೆ. 38 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಸೊ ಅದನ್ನು 4ಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ, 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದೇ ಥರ 4 ಇಂಚಿಗೆ ಮತ್ತೆ ಕೆಳಗಡೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇದು ನಮ್ಮ ಮೇನ್ ಡಾಟ್ಗೆ ಮಾರ್ಕ್ ಮಾಡಿರೋದು. ಸೊ ಇದೇ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡು ಬಂದು 35 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.75 ಬರುತ್ತೆ. 8.75ಗೆ ನೋಡಿ ಇಲ್ಲಿ ಅಂಡರ್ ಬ್ರಷ್ ಲೈನ್ ಇರುತ್ತಲ್ಲ, ಸೊ ಅಲ್ಲಿ 8.75 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವು ಇವಾಗ ಸೀಮಿಂಗ್ ಅಲೈನ್ಸ್ಗೆ ನಾನು ಇನ್ನೂ ಎಕ್ಸ್ಟ್ರಾ ಇಟ್ಟಿಲ್ಲ. ಸೊ ಸೀಮಿಂಗ್ ಅಲೈನ್ಸ್ಗೆ ನಾನು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ನೋಡಿ ಇದರಿಂದ 2 ಇಂಚು ಎಕ್ಸ್ಟ್ರಾ ಸೀಮಿಂಗ್ ಅಲೈನ್ಸ್ಗೆ ಇಲ್ಲಿಟ್ಟಿದ್ದೀನಿ ಸೀಮಿಂಗ್ ಅಲೈನ್ಸ್ಗೆ. ಈಗ ಬ್ರಷ್ ಲೈನು ಹೇಗೆ ಅಂತ ಅಂದರೆ ಇಲ್ಲಿ 9.25 ಇಂಚು ಇದನ್ನು ಲೆಕ್ಕಕ್ಕೆ ತೊಗೋಬಾರ್ದು. ಇಲ್ಲಿ 9.25 ಇಂಚ್ ಇಟ್ಟಿರ್ತೀವಲ್ಲ, 9.25 ಇಂಚಿಗೆ 3/4 ಇಂಚು ಸೇರಿಸಿ 10.25 ಇಂಚ್ ಆಗುತ್ತೆ. ಸೊ ಬ್ರಷ್ ಲೈನ್ ಇದು ನಿಮ್ಮ ಹತ್ರ ಬ್ರಷ್ ಲೈನ್ ಮೆಷರ್ಮೆಂಟ್ ಇದ್ದರೆ ಓಕೆ, ಇಲ್ಲ ಅಂದರೆ ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿ. ಇದೇನು ಮಾರ್ಕ್ ಹಾಕಿದ್ದೀರಾ ಇದೇ ಮಾರ್ಕು ಇಲ್ಲೂ ಕೂಡ ಇಟ್ಕೊಬೇಕು. ಇಲ್ಲಿ ನೋಡಿ 10.25 ಇಂಚು. ಸೊ ಅದೇ 10.25 ಇಂಚಿಗೆ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡಿ. ಸೊ ಮತ್ತು 10.25 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಿ. ನೋಡಿ ಈ ಥರ ಸ್ಕೇಲ್ ಇಟ್ಟು ಲೈನ್ ಹಾಕಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಈಗ 2 ಇಂಚು ಸೀಮಿಂಗ್ ಅಲೈನ್ಸ್ಗೆ ನೋಡಿ ಇಲ್ಲಿದೆ. ಸೊ ಅಲ್ಲಿ ಇನ್ನೇನು ಇಲ್ಲ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಏನು 8.75 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ಅದನ್ನು ಮೆಷರ್ ಮಾಡ್ಕೊಳ್ಳೋಣ, ಎಷ್ಟು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ. ನೋಡಿ 1.5 ಇಂಚು ಗ್ಯಾಪ್ ಇದೆ. ಸೊ ಆ 1.5 ಇಂಚನ್ನ ನಾವಿಲ್ಲಿ ಮೇನ್ ಡಾಟ್ಗೆ ಹಂಚಬೇಕು. ನೋಡಿ 1.5 ಇಂಚಿನ ಟೇಪನ್ನು ಈ ಥರ ಮಡ್ಚ್ಕೊಂಡು ನೋಡಿ ಇದೇನು ನಾವು ಲೈನ್ ಹಾಕಿದ್ದೀವಿ, ಲೈನಿಂದ ಈ ಕಡೆ ಅದನ್ನು ಹಂಚಬೇಕು. 1.5 ಅಂದರೆ 3/4 ಇಂಚು ಹಂಚಬೇಕು. ಹಂಚಿಬಿಟ್ಟು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ಮ ಮೇನ್ ಡಾಟು. ಸೊ ಈ ಡಾಟ್ ಆದಮೇಲೆ ನಾವು ಮಿಕ್ಕಿದ್ದೆಲ್ಲ ಡಾಟ್ಗಳು ಹಾಕ್ಕೊಳ್ಬೇಕು. ಸೊ ಈ ಮೇನ್ ಡಾಟ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಕ್ರಾಸಾಗಿ ಈ ಥರ ಶೇಪ್ ಕೊಡಿ. ಇದು ನಮ್ಮ ಕ್ರಾಸ್ ಪಟ್ಟಿ, ಫ್ರಂಟ್ ಪಟ್ಟಿ ಆರ್ ಕ್ರಾಸ್ ಪಟ್ಟಿ ಏನು ಹೇಳ್ತೀವಿ, ಸೊ ಅದು. ಇದಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ. ನೋಡಿ 5 ಇಂಚ್ ಬರ್ತಾ ಇದೆ. ಸೊ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇದಕ್ಕೆ ನೇರ ಈ ಮಾರ್ಕ್ಗೆ ಟೇಪ್ನ ಈ ಥರ ನೇರ ಇಟ್ಟು 1.5 ಇಂಚಿಗೆ ಮಾರ್ಕ್ ಮಾಡಿ. ನೋಡಿ ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ಗೆ ಸ್ಟ್ರೈಟಾಗಿ ಬರಬೇಕು. ಸೊ 1.5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ನಮ್ಮ 2ನೇ ಡಾಟ್. ಈಗ ನಮ್ಮ 3ನೇ ಡಾಟ್ ಇಲ್ಲಿಂದ 1.5 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ 1.5 ಇಂಚಿಗೆ ಮತ್ತು ಮಾರ್ಕ್ ಮಾಡಿಕೊಂಡು ಇದನ್ನು ಈ ಲೈನು ಈ ಡಾಟ್ ಬಂದು ಈ ಕ್ರಾಸಾಗೇ ಬರೋದು, ಈ ಥರನೇ ಬರೋದು. ಇದರಲ್ಲಿ ಏನು ಚೇಂಜ್ ಇಲ್ಲ, ಈ ಥರ ಕ್ರಾಸಾಗೇ ಬರಬೇಕು. ಸೊ ಇದನ್ನು 3ನೇ ಡಾಟ್ ಆಯಿತು. ನೋಡಿ ಟೇಪ್ನ ಈ ಥರ ನೇರ ಇಟ್ಕೊಳ್ಳಿ. ಇಲ್ಲಿದೆಯಲ್ಲ ಈ ಮೇನ್ ಡಾಟಿಂದ ನೋಡಿ ಈ ಥರ ನೇರ ಇಟ್ಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ಇದು ನಮ್ಮ 4ನೇ ಡಾಟ್. ಯಾವಾಗಲೇ ಆಗಲಿ ನಾವು ಬ್ಲೌಸಲ್ಲಿ 4 ಟಕ್ಸ್ 4 ಟಕ್ಸ್ ಇರೋ ಟಕ್ ಮಾರ್ಕ್ ಹಾಕಿದಾಗ ನೋಡಿ ಈ ಥರ ಡೈಮಂಡ್ ಶೇಪಲ್ಲಿ ಬರಬೇಕು. ಸೊ ಆವಾಗ ಟಕ್ಸ್ ನೀಟಾಗಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಇದು ನಮ್ಮ ಫ್ರಂಟ್ ಮಾರ್ಕು. ಸೊ ಇವಾಗ ನಾನು ಇದನ್ನ ಕಟ್ ಮಾಡ್ತೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಿ ಫ್ರಂಟ್ ಪಟ್ಟಿ ಓಪನ್ ಮಾಡ್ಕೊಳ್ಳೋಕೆ ಮುಂಚೆನೇ ಈ ಥರ ಮಾಡ್ಕೊಂಬಿಡಿ.
ನಿಮ್ಮ ಮತ್ತೆ ಟಕ್ಸ್ ಮಾರ್ಕ್ ಹಾಕೋದು ತಪ್ಪುತ್ತೆ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಿಂಟ್ ಬಿದ್ದಿರುತ್ತೆ, ಸೊ ಅದ್ರ ಮೇಲೆ ನೀವು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಸೆಂಟರ್ಗೆ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ನ ಈ ಥರ 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. ಎದೆ ಸುತ್ತಳತೆಯ 4ನೇ 1 ಭಾಗ ಅಗಲ ತೊಗೊಳ್ಬೇಕು. ಸ್ಲೀವ್ ಕಟ್ಟಿಂಗಿಗೆ ಯಾವಾಗಲೂ ನಮ್ಮ ಬ್ಲೌಸ್ನ ಎದೆ ಸುತ್ತಳತೆಯ 4ನೇ 1 ಭಾಗ ಅಂದರೆ 9.5. ನೋಡಿ ಇಲ್ಲಿ 8 ಇಂಚಿದೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ಕೊಂಡು ನಿಮಗೆ ಮಾರ್ಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಉದ್ದ ಬಂದುಬಿಟ್ಟು 11 ಇಂಚು ರೆಡಿ ಬೇಕು. 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 12 ಇಂಚು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಸೈಡಲ್ಲಿ ನಾನು ಮಾರ್ಕ್ ಮಾಡೋಕ್ಕೆ ಮುಂಚೆನೇ ಬಟ್ಟೆ ಕಟ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ಏನಾದ್ರು ನಾವು ಕಟ್ಕೊಂಡ್ರೆ ಅದು ವಾಶ್ ಮಾಡ್ತಾ ಓಪನ್ ಆಗೋ ಚಾನ್ಸ್ ಇರುತ್ತೆ. ಸೊ ಬಿಗಿನರ್ಸ್ ಆದರೆ ಸೊ ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಭಾಗ ಮಾಡ್ಕೊಂಬಿಡಿ. ಬಟ್ಟೆ ಇದೇನಿದೆ ಬಟ್ಟೆ ಭಾಗ ಮಾಡ್ಕೊಳ್ಳಿ. ಭಾಗ ಮಾಡಿಕೊಂಡು ಸೈಡಲ್ಲಿ ಪಟ್ಟಿ ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ಲೀವ್ನ ಮಾರ್ಕ್ ಮಾಡೋಕ್ಕೆ ಮುಂಚೆನೇ ನೋಡಿ 2 ಸೈಡು ಎಷ್ಟು ನಮ್ಗೆ ಶಾರ್ಟೇಜ್ ಇದೆ ಅಷ್ಟು ಬಟ್ಟೆನ ಈ ಥರ ಕಟ್ ಮಾಡ್ಕೊಂಬಿಡಿ. ನೋಡಿ 2 ಪೀಸ್ಗೂ ನಾನು ಅದೇ ಥರ ಕಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಫೋಲ್ಡ್ ಮಾಡೋಣ. ನೋಡಿ ಇವಾಗ ಚೆಕ್ ಮಾಡಿ 9.5 ಇಂಚು ಬರಬೇಕು. ನೋಡಿ 9.5 ಇಂಚಿಗಿನ ಎಕ್ಸ್ಟ್ರಾನೇ ಬರ್ತಾಯಿದೆ. ಸೊ ಅದನ್ನು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. 9.5 ಇಂಚು ಸಾಕು. ನಮ್ಮ ಎದೆಯ ಸುತ್ತಳತೆಯ 4ನೇ 1 ಭಾಗ ಏನಿದೆ ಅಷ್ಟು ತೊಗೊಳ್ಳಿ. ತುಂಬ ಈಸಿ ಮೆಥಡ್ ಇದು. ಸ್ಲೀವ್ ಕಟ್ಟಿಂಗಲ್ಲೇ ಇದು ತುಂಬ ಈಸಿ ಮೆಥಡು ಮತ್ತು ಕರೆಕ್ಟಾಗಿ ಬರುತ್ತೆ ಸ್ಲೀವ್. ಸೊ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ 9.5 ಇಂಚ್ಗೆ. ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ನಾನು ಕಟ್ ಮಾಡಿ ತೆಗಿತೀನಿ. ಈಗ ಇಲ್ಲಿಂದ ಕ್ಯಾಪ್ ಹೈಟ್ ಬಂದು 3.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಒಂದು 6 ಇಂಚು ಸ್ಲೀವ್ ಒಳಗಡೆ ಇದ್ದರೆ 3 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚಿಗಿನ್ನ ಜಾಸ್ತಿ ಲೆಂತ್ ಬಂತು ಅಂದರೆ ನೀವು 3.5 ಇಂಚನ್ನ ಖಂಡಿತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚು. ನೀವೇನಾದರೂ ಬ್ಲೌಸಲ್ಲಿ ಸೀಮಿಂಗ್ ಅಲಾಯನ್ಸ್ಗೆ 1 ಇಂಚು, ಅರ್ಧ ಇಂಚು, 1.5 ಇಂಚು ಆ ಥರ ಬಿಟ್ಟಿದ್ರೆ ಸೊ ನೀವು ಇಲ್ಲೂ ಅಷ್ಟೇ ಅರ್ಧ ಇಂಚು 1 ಇಂಚು ಆ ಥರ ಎಕ್ಸ್ಟ್ರಾ ಬಿಟ್ಕೊಬೇಕು. ಈಗ ಬ್ಲೌಸಲ್ಲಿ ನಾನು 2 ಇಂಚು ಸೀಮಿಂಗ್ ಅಲಾಯನ್ಸ್ಗೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಸೊ ಆ 2 ಇಂಚನ್ನ ನೋಡಿ ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ. ಈಗ ಇಲ್ಲಿಂದ ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಬಿಗಿನರ್ಸ್ ಆದರೆ ನೋಡಿ ದಯವಿಟ್ಟು ಈ ಥರ ಡಾಟ್ಸ್ ಇಟ್ಕೊಳ್ಳಿ. ಒಂದೇ ಸರಿ ಹಿಂಗೆ ಬರೆಯೋಕ್ಕೆ ಹೋದರೆ ಖಂಡಿತ ನೀಟಾಗಿ ಬರೋಲ್ಲ. ಇವಾಗ ನೀವು ಅದನ್ನು ಡಾರ್ಕಾಗಿ ಬರ್ಕೋಬೋದು. ಆ ಡಾಟ್ಸ್ ಮೇಲೇ ಬರುತ್ತೆ, ನೀಟಾಗಿ ಬರುತ್ತೆ. ಸೊ ಇದು ಒಂದು ಶೇಪ್ ಆಯಿತು. ಈಗ 2ನೇ ಶೇಪ್ನ ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದಿಷ್ಟು ಮಾರ್ಕ್ ಆದಮೇಲೆ ಸ್ಲೀವ್ ರೌಂಡು ಸುತ್ತಳತೆ 12ರಲ್ಲಿ ಅರ್ಧ 6 ಇಂಚಿಗೆ ನೋಡಿ ಮಾರ್ಕ್ ಹಾಕ್ಕೊಳ್ಳಿ. 2 ಇಂಚು ಸೀಮಿಂಗ್ ಅಲಾಯನ್ಸ್ಗೆ ಎಕ್ಸ್ಟ್ರಾ. ಸೊ ಈ ಥರ. ಇವಾಗ ಇಲ್ಲಿಂದ ಈ ಲೈನು ಇದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ಲೈನು ಮಾರ್ಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಮೆಜರ್ಮೆಂಟ್, ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ಇದು. ನಾನು ತುಂಬ ವೆರೈಟಿ ಸ್ಲೀವ್ಸ್ ಕಟಿಂಗ್ ಮಾಡಿದ್ದೀನಿ, ಬಟ್ ಈ ಮೆಥಡು ತುಂಬ ಈಸಿ. ಸೊ ಹಾಗಾಗಿ ನಾನು ಇದನ್ನೇ ಎಲ್ರಿಗೂ ಕಟ್ ಮಾಡೋಕ್ಕೆ, ಈ ಮೆಥಡನ್ನ ಫಾಲೋ ಮಾಡೋಕ್ಕೆ ನಾನು ಹೇಳ್ತೀನಿ. ಯಾಕಂದರೆ ಇದು ತುಂಬ ಒಳ್ಳೆ ಮೆಥಡ್ ಇದು. ಅದಾದಮೇಲೆ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊಂಬಿಡಿ. ಸೊ ಈಗ ಇದನ್ನು ಓಪನ್ ಮಾಡಿ ಫ್ರಂಟ್ ಶೇಪ್ ತಗೊಳ್ಳೋಣ. ನೋಡಿ ಈ ಥರ. ಈಗ ನಾವು ಇದನ್ನು ಮೇನ್ ಫ್ಯಾಬ್ರಿಕಲ್ಲಿಟ್ಟು ಕಟ್ ಮಾಡ್ಕೊಳ್ಳೋಣ. ನಮ್ಮ ಮೇನ್ ಫ್ಯಾಬ್ರಿಕ್ನ ನಾನು ಈ ಥರ ಫೋಲ್ಡಿಂಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ಸೊ ಅವರಿಗೆ ಈ ಮೆಥಡೆಲ್ಲ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಮೇನ್ ಫ್ಯಾಬ್ರಿಕಲ್ಲಿಟ್ಟು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ.
ನೋಡಿ ಈ ಥರ ಫೋಲ್ಡರಲ್ಲಿ ಹಾಕ್ಕೊಂಬಿಡಿ. ಹಾಕ್ಕೊಂಡು ಇವಾಗ ಫಸ್ಟು ಬ್ಯಾಕ್ನ ಇಟ್ಕೊಳ್ಳೋಣ. ಈಗ ಫ್ರಂಟನ್ನು ನೋಡಿ ಈ ಥರ ಇಟ್ಕೊಳ್ಳಿ. ನಿಮಗೆ ಬಟ್ಟೆ ಸೇವ್ ಆಗುತ್ತೆ. ಇನ್ ಕೇಸ್ ಬಟ್ಟೆ ಕಡಿಮೆ ಇದ್ದರೆ ನೋಡಿ ಈ ಥರ ಹಾಕ್ಕೊಳ್ಳಿ. ಈಗ ಪಟ್ಟಿ ಪೀಸ್ ಇಡೋಣ. ನೋಡಿ ಫ್ರಂಟ್ ಪಟ್ಟಿ ಪೀಸು ನೋಡಿ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಆಯಿತು. ಇವಾಗ ಫ್ರಂಟ್. ಸೊ ಫ್ರಂಟ್ನ ನಾನು ಈ ಥರ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗಿತೀನಿ. ಸೊ ಫ್ರಂಟ್ ಈ ಥರ. ಇವಾಗ ಫ್ರಂಟ್ ಪಟ್ಟಿ. ಇವಾಗ ನಾವು ಇದಕ್ಕೆ ಸ್ಲೀವ್ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ನ ಈ ಥರ ಹಾಕ್ಕೊಂಬಿಡಿ. ನಿಮಗೆ ಕರೆಕ್ಟಾಗಿ ಬಟ್ಟೆ ಸಿಕ್ಬಿಡುತ್ತೆ. ಬಟ್ಟೆನ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇರೋ ಬಟ್ಟೆಯಲ್ಲೇ ಅಡ್ಜಸ್ಟ್ ಮಾಡಿ. ಆದಷ್ಟು ಪ್ಯಾಚ್ ಹಾಕೋದನ್ನು ತಪ್ಪಿಸಿ. ಬೇರೆ ದಾರಿ ಇಲ್ಲ ಅಂದರೆ ಸ್ವಲ್ಪ ಅಂದರೆ ಪ್ಯಾಚ್ ಹಾಕ್ಕೊಳ್ಳಿ. ನೋಡಿ ಇದು ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟಲ್ಲಿ ನಾವು ಎಕ್ಸ್ಟ್ರಾಸ್ ಏನಿದೆ ಕಟ್ ಮಾಡೋವಾಗ ಅದು ಹೋಗುತ್ತೆ. ಸೊ ಇದು ಹೇಗಿದೆ ನಾನು ಹಾಗೆ ಕಟ್ ಮಾಡ್ಕೊತೀನಿ. ಸೊ ಇದು ನಮ್ಮ ಕಟ್ಟಿಂಗು. ಫ್ರಂಟ್ ನಾರ್ಮಲ್ ನೆಕ್ಕು, ಬ್ಯಾಕ್ ಬೋಟ್ ನೆಕ್ ಕಟ್ಟಿಂಗು. ಸೊ ಇದ್ರದ್ದು ಸ್ಟಿಚಿಂಗು ಮಾಮೂಲಿ ಫ್ರಂಟೆಲ್ಲ ಸ್ಲೀವು ಮತ್ತು ಅದೆಲ್ಲ ನಾರ್ಮಲ್ ಸ್ಟಿಚಿಂಗು. ಇದರಲ್ಲೇನು ಡಿಫ್ರೆಂಟ್ ಇಲ್ಲ. ಬ್ಯಾಕಲ್ಲಿ ಮಾತ್ರ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು.